ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೆಹಲಿಯಲ್ಲಿ ಇತ್ತೀಚೆಗೆ ತಾನೇ ಉದ್ಘಾಟನೆಗೊಂಡಿರುವಂತಹ ಏರ್ಪೋರ್ಟ್ನ ಛಾವಣಿ ಕುಸಿದು ಬಿದ್ದಿದೆ. ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ 1ರ ಮೇಲ್ಛಾವಣಿ ಕುಸಿದು ಓರ್ವನ ಸಾವಾಗಿದೆ, ಹಲವರಿಗೆ ಗಾಯಗಳಾಗಿದೆ. ಈ ಬಗ್ಗೆ ಪ್ರಯಾಣಿಕರಲ್ಲಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಕ್ಷಮೆ ಕೂಡ ಕೇಳಿದ್ದಾರೆ. ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನಯಾನವನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಜೂನ್ 28ರಂದು ನಡೆದಂತ ಘಟನೆ. ನಮ್ಮ ದೇಶದಲ್ಲಿ ಇದೊಂದೇ ಘಟನೆ ಇಲ್ಲ, ಇಂಥ ಹಲವಾರು ಘಟನೆಗಳು ನಡೆದಿದೆ. ಕೆಲವೊಂದು ಘಟನೆಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಭಾರಿ ಮಳೆಗೆ ಅಯೋಧ್ಯೆಯ ರಾಮ ಮಂದಿರದ ಮಾಳಿಗೆ ಸೋರ್ತಾ ಇದೆ ಅಂತ ರಾಮ ಮಂದಿರದ ಪ್ರಧಾನ ಅರ್ಚಕರಾದ ಸತ್ಯೇಂದ್ರ ದಾಸ್ ಹೇಳಿದ್ದಾರೆ. पहली वर्षा में ही पानी चूने लगा, अंदर पानी भर गया था. नहीं तो वर्षा जब शुरू होगी तो वहाँ पूजा अर्चना और कालता दर्शन वर्शन सब बंद हो जाएगा. ಮಂದಿರದ ಉದ್ಘಾಟನೆ ಆದ ನಂತರ ಜೂನ್ 22ರ ರಾತ್ರಿ ಮೊದಲ ಬಾರಿಗೆ ಅಯೋಧ್ಯೆಯ ಸುತ್ತಮುತ್ತ ಭಾರಿ ಮಳೆ ಸುರಿದಿದೆ. ರಾಮ್ಲಲ್ಲಾನ ವಿಗ್ರಹದ ಮುಂದೆ ಅರ್ಚಕರು ಕುಳಿತುಕೊಳ್ಳುವಂತ ಸ್ಥಳ ಹಾಗೂ ವಿಐಪಿ ದರ್ಶನಕ್ಕೆ ಜನರು ಬರುವ ಸ್ಥಳದ ಮೇಲಿನ ಚಾವಣಿಯಿಂದ ನೀರು ಸೋರ್ತಾ ಇದೆ. ಎಲೆಕ್ಷನ್ ಬಂತು, ಬೇಗ ಕೆಲಸ ಮುಗಿಸಿ ಉದ್ಘಾಟನೆ ಮಾಡಲೇಬೇಕು ಅನ್ನೋ ಭರದಲ್ಲಿ ನೀರು ಹೋಗೋಕ್ಕೂ ಸಹ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು. ಇಂಜಿನಿಯರಿಂಗ್ ಮಾಡದೇ ಇರೋ ಮೇಸ್ತ್ರಿ ಕೂಡ ಇಂಥ ಕಳಪೆ ಕೆಲಸ ಮಾಡೋದಿಲ್ಲ. ಅಷ್ಟು ಕಳಪೆ ಕಾಮಗಾರಿಯನ್ನ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ. ಇದು ಅಯೋಧ್ಯೆ ಕತೆ ಆದ್ರೆ ಇನ್ನು ಬಿಹಾರದಲ್ಲಿ ಇನ್ನೊಂದಿಷ್ಟು ಕತೆ ಇದೆ. ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ಸೇತುವೆ ಕುಸಿದಿತ್ತು. ಅರಾರಿಯಾದಲ್ಲಿ 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದ್ದಂತ ಸುಮಾರು 183 ಮೀಟರ್ ಉದ್ದದ ಸೇತುವೆ ಕುಸಿದು ಬಿದ್ದಿತ್ತು. ಜೂನ್ 23ರಂದು ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿ ಗ್ರಾಮ್ ಸಡಕ್ ಯೋಜನೆಯಡಿಯಲ್ಲಿ ಕಾಲುವೆಗೆ ನಿರ್ಮಿಸಲಾಗ್ತಾ ಇದ್ದಂತ ಕಾಮಗಾರಿ ಹಂತದ ಸೇತುವೆ ಕುಸಿದಿತ್ತು. ಜೂನ್ 22ಕ್ಕೆ ಸಿವಾನ್ ಜಿಲ್ಲೆಯಲ್ಲಿ ಕಾಲುವೆಗೆ ನಿರ್ಮಿಸಿದ ಉದ್ಘಾಟನೆ ಕೂಡ ಆಗಿರದ ಸೇತುವೆ ನೀರಲ್ಲಿ ಕೊಚ್ಚಿ ಹೋಗಿತ್ತು. ಬಿಹಾರದ ಮೋತಿಹಾರ್ ನಗರದ ಘೋರ್ ಸಹನ್ ಬ್ಲಾಕ್ನಲ್ಲಿ ಸೇತುವೆ ನಿರ್ಮಾಣ ಆಗ್ತಾ ಇತ್ತು. ಸುಮಾರು 16 ಮೀಟರ್ ಉದ್ದದ ಸೇತುವೆ ಇದು. ಕಾಲುವೆ ಒಂದರ ಮೇಲೆ ಈ ಸೇತುವೆ ನಿರ್ಮಿಸಲಾಗ್ತಾ ಇತ್ತು. ಬಿಹಾರ ರಾಜ್ಯ ಸರ್ಕಾರದ ಗ್ರಾಮೀಣ ಲೋಕೋಪಯೋಗಿ ಕೆಲಸ ಕಾರ್ಯಗಳ ಇಲಾಖೆ ಈ ಸೇತುವೆ ನಿರ್ಮಾಣ ಮಾಡ್ತಾ ಇತ್ತು. ಅಂವಾ ಎಂಬ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಗೆ ಈಗಾಗಲೇ 1.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ಈ ಸೇತುವೆ ಮಣ್ಪಾಲಾಗಿ ಹೋಗಿದೆ. ನಂತರ ಮಾರ್ಚ್ 22ಕ್ಕೆ ಬಿಹಾರದ ಸುಪೌಲ್ನಲ್ಲಿ ನಿರ್ಮಾಣ ಹಂತದ ಸೇತುವೆಯ 3 ಸ್ಲ್ಯಾಬ್ಗಳು ಕುಸಿದು ಬಿದ್ದ ಪರಿಣಾಮ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಸುಮಾರು 8 ಮಂದಿ ಗಾಯಗೊಂಡಿದ್ರು. 10.5 ಕಿಲೋಮೀಟರ್ ಸೇತುವೆ ಇದಾಗಿದ್ದು ಸುಮಾರು 1,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಆಗ್ತಾ ಇತ್ತು. ಇನ್ನು ಜೂನ್ 2023ರಲ್ಲಿ ಪಾಟ್ನಾದ ಗಂಗಾ ನದಿ ಮೇಲೆ ಬಾಗಲ್ಪುರ್ ಮತ್ತು ಖಗರಿಯಾ ಜಿಲ್ಲೆಗಳನ್ನ ಸಂಪರ್ಕಿಸೋಕೆ ನಿರ್ಮಿಸಲಾಗ್ತಾ ಇದ್ದಂತ ಸೇತುವೆ ಕುಸಿದು ಬಿದ್ದಿತ್ತು. 1,770 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದ್ದ ಸೇತುವೆ ನೆಲಕಚ್ಚಿತ್ತು. ಬಹದ್ದೂರ್ಗಂಜ್ ಹಾಗೂ ದಿಘಲ್ ಬ್ಯಾಂಕ್ ಬ್ಲಾಕ್ಗಳನ್ನ ಸಂಪರ್ಕಿಸುವ ಕಂಕಾಯಿ ನದಿಯ ಉಪನದಿಗೆ ನಿರ್ಮಾಣ ಮಾಡಲಾದ 70 ಮೀಟರ್ ಉದ್ದದ ಸೇತುವೆ ಜೂನ್ 27ಕ್ಕೆ ಕುಸಿದು ಬಿದ್ದಿದೆ. ಈ ಸೇತುವೆ ನಿರ್ಮಾಣ ಮಾಡಿ ಕೇವಲ 6 ವರ್ಷಗಳಾಗಿದೆ ಅಂತ ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. 130ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಗುಜರಾತ್ನ ಮೋರ್ಬಿ ತೂಗು ಸೇತುವೆ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತು. ಇದು ಸುಮಾರು 143 ವರ್ಷಗಳಷ್ಟು ಹಳೆಯ ಸೇತುವೆ. ಆದ್ರೆ ಇದನ್ನ ದುರಸ್ತಿ ಮಾಡಿದ್ರು. ಸುಮಾರು 1 ವರ್ಷಗಳ ಕಾಲ ದುರಸ್ತಿ ಮಾಡ್ತೀವಿ ಅಂತ ಹೇಳಿ ಈ ಸೇತುವೆನ ಮುಚ್ಚಲಾಗಿತ್ತು. ಹಾಗೆ ನೋಡಿದ್ರೆ ಬಿಹಾರದಲ್ಲಿ ಕಳೆದ ಕೆಲ ವರ್ಷಗಳಲ್ಲಿ ಸಾಕಷ್ಟು ಸಣ್ಣ ಹಾಗೂ ದೊಡ್ಡ ಸೇತುವೆಗಳ ಕುಸಿತ ಕಂಡಿದೆ. ನದಿಗಳು, ಕಾಲುವೆಗಳು, ನೀರಾವರಿ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದ್ದಂತಹ ಸೇತುವೆಗಳೇ ಧರಾಶಾಹಿಯಾಗಿದೆ. ಹೈದರಾಬಾದ್ನ ಪೆದ್ದಪಲ್ಲಿ ಜಿಲ್ಲೆಯ ಮುನೇರ್ ನದಿಗೆ ನಿರ್ಮಿಸಲಾಗಿದ್ದಂತಹ ಸೇತುವೆ ಇದೇ ವರ್ಷದ ಏಪ್ರಿಲ್ನಲ್ಲಿ ಕುಸಿದು ಬಿದ್ದಿತ್ತು. 2016ರಲ್ಲಿ ಈ ಸೇತುವೆಯ ಕಾಮಗಾರಿ ಶುರುವಾಗಿತ್ತು. ಆದರೆ ಮುಗಿದಿದ್ದು ಮಾತ್ರ 8 ವರ್ಷಗಳ ನಂತರ. ಸುಮಾರು 46 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದ್ದಂಥ ಸೇತುವೆ ನೆಲಸಮ ಆಗೋಯ್ತು. ಈ ವರ್ಷದ ಜನವರಿ 12ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ಮುಂಬೈನ ಅಟಲ್ ಬಿಹಾರಿ ವಾಜಪೇಯಿ ಸೆವ್ರಿ ನವಸೇವಾ ಅಟಲ್ ಸೇತು ಅಥವಾ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸೇತುವೆಯ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಟಲ್ ಸೇತುವೆ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಆಗಿತ್ತು. 21.8 ಕಿಲೋಮೀಟರ್ ಉದ್ದ ಇದೆ. ಈ ಪೈಕಿ 16.5 ಕಿಲೋಮೀಟರ್ ರಸ್ತೆ ಸಮುದ್ರದ ಮೇಲೆ ಇದೆ. ದಿ ಹಿಂದೂ ವರದಿ ಪ್ರಕಾರ ಈ ಸೇತುವೆ ಮೇಲೆ ಪ್ರತಿದಿನ 70,000ಕ್ಕೂ ಹೆಚ್ಚು ವಾಹನಗಳು ಸಂಚರಿಸುತ್ತೆ. ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಸೇತುವೆ ಎಂದು ಕುಸಿದು ಬಿದ್ದಿದ್ದ ಬೆನ್ನಲ್ಲೇ ಅಟಲ್ ಸೇತುವೆಯ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಚುನಾವಣೆಗೂ ಮೊದಲು ನಟಿ ರಶ್ಮಿಕಾ ಮಂದಣ್ಣ ಇದೇ ಅಟಲ್ ಸೇತುವೆಯನ್ನು ತೋರಿಸಿ ಬಿಜೆಪಿಯ ಅಭಿವೃದ್ಧಿಯನ್ನ ಕೊಂಡಾಡಿದ್ರು. ಆದರೆ ಅದೇ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಜೂನ್ 27ಕ್ಕೆ ರಾತ್ರಿ ಮಳೆಯಿಂದಾಗಿ ಡುಮ್ನಾ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡದ ಮುಂಭಾಗದ ಫ್ಯಾಬ್ರಿಕ್ ಮೇಲ್ಛಾವಣಿಯ ಭಾಗವೊಂದು ಕುಸಿದಿದೆ. 3 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ 10ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು.
ಇದಿಷ್ಟೇ ಅಲ್ಲ, ಇದಿಷ್ಟು ಕೆಲವೊಂದಿಷ್ಟು ಉದಾಹರಣೆಗಳು ಮಾತ್ರ. ಅದು ಕೂಡ ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗಿರೋದು. ಆದರೆ ಇದನ್ನು ಬಿಟ್ಟು ನೂರಾರು ರಸ್ತೆ, ಬ್ರಿಡ್ಜ್ಗಳು ಲೋಕಲ್ ಲೆವೆಲ್ನಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದೆ. ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಎಷ್ಟೋ ಕಳಪೆ ಕಾಮಗಾರಿಗಳಿದೆ. ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ದೇಶದಲ್ಲಿ ರಸ್ತೆಗಳು ಜಾಸ್ತಿ ಆಗಿದೆ. ಮೋದಿಯಿಂದ ನಮ್ಮ ದೇಶವನ್ನ ವಿದೇಶದವರು ಸಹ ಹೊಗಳ್ತಿದ್ದಾರೆ. ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂತ ಅಂಧಭಕ್ತರೇ ಇದನ್ನ ನೋಡಿ. ಎಷ್ಟೊಂದು ಜನರ ಜೀವನ ಹೋಗಿದೆ, ಎಷ್ಟೊಂದು ಜನರ ಜೀವನ ಹಾಳಾಗಿ ಹೋಗಿದೆ ಅಂತ. ಕೋಟಿಗಟ್ಟಲೆ ಸಾಲ ಮಾಡಿ ರಸ್ತೆ ಮಾಡ್ತೀವಿ, ಬ್ರಿಡ್ಜ್ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ಳೋ ಮೋದಿ ಸರ್ಕಾರಕ್ಕೆ ನಮ್ದೊಂದು ಪ್ರಶ್ನೆ ಇದೆ. ಇದೇನಾ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ? ಜನರ ಜೀವನ ಎರಡರ ಜೊತೆಯಲ್ಲೂ ಆಡಳಿತ ಸರ್ಕಾರ ಆಟ ಆಡ್ತಾ ಇದೆ. ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ರಾಮನ ಹೆಸರನ್ನ ಇಟ್ಕೊಂಡು ರಾಮ ಮಂದಿರವನ್ನ ಕಟ್ಟಿ ಅದರಲ್ಲೂ ಭಾವನೆ ಧಕ್ಕೆ ತರೋ ಕೆಲಸ ಮಾಡಿದ್ದಾರೆ. ಬಜೆಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಾನೆ ಸುಮಾರು 11.11 ಲಕ್ಷ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಇದೆಲ್ಲ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸಹಜ. ನಮ್ಮ ದೇಶದ ಸಾಲ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ಕೇಳಿದ್ರೆ, ರೋಡ್ ಮಾಡ್ತಾ ಇದ್ದೀವಿ, ಬ್ರಿಡ್ಜ್ ಕಟ್ತಾ ಇದ್ದೀವಿ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ರೋಡ್ ಹಾಗೂ ಬ್ರಿಡ್ಜ್ಗಳ ಪರಿಸ್ಥಿತಿ ಈಗ್ಲೋ ಆಗ್ಲೋ ಅನ್ನುವಂತೆ ಇದೆ. ವೋಟ್ ಬ್ಯಾಂಕ್ಗೋಸ್ಕರ ಜನರನ್ನ ಹೇಗೆ ಬಕ್ರಾ ಮಾಡಬೇಕು, ಯಾವ ಎಮೋಷನ್ ಅನ್ನ ಇಟ್ಕೊಂಡು ಜನರನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದನ್ನ ಮೋದಿಜಿ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಇದೊಂದು ಉದಾಹರಣೆಗಳಷ್ಟೇ. ಈಗಿನ ಮೋದಿ ಸರ್ಕಾರದಲ್ಲಿ ನಡೀತಾ ಇರುವಂತಹ ಘಟನೆಗಳು ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ, ಭ್ರಷ್ಟಾಚಾರದಲ್ಲಿ ಬಿಜೆಪಿ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಅನ್ನೋದನ್ನ ತೋರಿಸುತ್ತೆ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.